ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆದರೆ ಯಾವ ರೀತಿಯ ಲಕ್ಷಣಗಳು ಕಾಣಿಸಲಾರಂಭಿಸುತ್ತವೆ? ಆಪ್ಷನ್ಸ್ ಎ ಮರಗಟ್ಟುವಿಕೆ, ಬಿ ತಲೆ ತಿರುಗುವಿಕೆ, ಸಿ ಎದೆ ನೋವು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ರಕ್ತನಾಳಗಳಲ್ಲಿ ಅಡಚಣೆ ಉಂಟಾದಾಗ ರಕ್ತದ ಹರಿವು ಕಡಿಮೆಯಾಗುತ್ತದೆ. ಇದು ಪಾದಗಳು ಅಥವಾ ಕೈಗಳಲ್ಲಿ ಮರಗಟ್ಟುವಿಕೆ ಮತ್ತು ಜುಮ್ಮೆನಿಸುವಿಕೆಗೆ ಕಾರಣವಾಗುತ್ತದೆ. ಇದು ವಿಶೇಷವಾಗಿ ದೀರ್ಘಕಾಲ ನಡೆದಾಡುವ ಅಥವಾ ದೀರ್ಘಕಾಲ ಕುಳಿತಿರುವಾಗ ಈ ರೀತಿಯ ಅನುಭವವಾಗುತ್ತದೆ. ರಕ್ತನಾಳಗಳಲ್ಲಿ ಅಡಚಣೆಯು ಮೆದುಳಿಗೆ ರಕ್ತದ ಪೂರೈಕೆಯನ್ನು ಕಡಿಮೆ ಮಾಡುತ್ತದೆ. ತಲೆ ತಿರುಗುವಿಕೆ ಅಥವಾ ಕೇಂದ್ರೀಕರಿಸಲು ಅಸಮರ್ಥತೆಯಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ನೀವು ಎದೆಯಲ್ಲಿ ಹಠಾತ್ ನೋವು ಅಥವಾ ಒತ್ತಡವನ್ನು ಅನುಭವಿಸುತ್ತಿದ್ದರೆ ಅದು ರಕ್ತನಾಳಗಳಲ್ಲಿ ಅಡಚಣೆಯ ಗಂಭೀರ ಸಂಕೇತವಾಗಿರಬಹುದು. ಎರಡನೇ ಪ್ರಶ್ನೆ, ಯಾವ ಸಮಸ್ಯೆಯಿಂದಾಗಿ ಹೊಟ್ಟೆಯ ಕೆಳಗಿನ ಬಲಭಾಗದಲ್ಲಿ ನೋವನ್ನು ಉಂಟುಮಾಡುತ್ತದೆ? ಆಪ್ಷನ್ಸ್ ಎ ಗ್ಯಾಸ್ಟ್ರೈಟಿಸ್, ಬಿ ಕಿಡ್ನಿ ಸ್ಟೋನ್, ಸಿ ಕರುಳು ಸೋಂಕು, ಡಿ ಅಪೆಂಡಿಕ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಅಪೆಂಡಿಕ್ಸ್. ಅಪೆಂಡಿಸೈಟಿಸ್ ಹೊಟ್ಟೆಯ ಕೆಳಗಿನ ಬಲಭಾಗದಲ್ಲಿ ನೋವನ್ನು ಉಂಟುಮಾಡುತ್ತದೆ. ಆದಾಗ್ಯೂ ಹೆಚ್ಚಿನ ಜನರು ಈ ನೋವನ್ನು ಸಾಮಾನ್ಯ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಎಂದು ಭಾವಿಸಿ ನಿರ್ಲಕ್ಷಿಸುತ್ತಾರೆ. ಇದರ ನೋವು ಹೆಚ್ಚಾಗಿ ನಿಮ್ಮ ಮೇಲ್ಭಾಗದ ಹೊಟ್ಟೆ ಅಥವಾ ಹೊಕ್ಕಳಿನ ಪ್ರದೇಶದಲ್ಲಿ ಸೌಮ್ಯವಾದ ಸೆಳೆತದಿಂದ ಪ್ರಾರಂಭವಾಗುತ್ತದೆ. ಇದರ ಹೊರತಾಗಿ ನೀವು ಕೆಮ್ಮಿದಾಗ, ನಡೆದಾಡಿದಾಗ ಇತ್ಯಾದಿ ನೋವು ಹೆಚ್ಚಾಗುತ್ತದೆ. ಈ ಕಾರಣದಿಂದಾಗಿ ಕೆಲವು ರೋಗಿಗಳು ಹಸಿವಿನ ಕೊರತೆ, ಸೌಮ್ಯ ಜ್ವರ, ಮಲಬದ್ಧತೆ, ಅತಿಸಾರ ಮತ್ತು ಹೊಟ್ಟೆ ಊತದಂತಹ ಸಮಸ್ಯೆಗಳನ್ನು ಸಹ ಎದುರಿಸುತ್ತಾರೆ. ಅಪೆಂಡಿಕ್ಸ್ ಬ್ಲಾಕ್ ಆಗಲು ಇತರ ಕಾರಣಗಳು ಇವೆ. ಗಟ್ಟಿಯಾದ ಮಲರಚನೆ, ಕರುಳಿನ ಹುಳುಗಳು, ಗೆಡ್ಡೆಗಳು. ನಿಮ್ಮ ಅಪೆಂಡಿಕ್ಸ್ ಬ್ಲಾಕ್ ಆದಾಗ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯಲು ಪ್ರಾರಂಭಿಸುತ್ತವೆ. ಇದು ಕೀವು ಅಥವಾ ಊತಕ್ಕೆ ಕಾರಣವಾಗುತ್ತದೆ. ಇದರಿಂದಾಗಿ ಹೊಟ್ಟೆಯ ಕೆಳಭಾಗದಲ್ಲಿ ನೋವು ಉಂಟಾಗುತ್ತದೆ. ಮೂರನೇ ಪ್ರಶ್ನೆ, ಶ್ರೀಕೃಷ್ಣನು ಅರ್ಜುನನಿಗೆ ತೋರಿದ ವಿರಾಟ್ ರೂಪದ ಅವತಾರ ಯಾವುದು? ಆಪ್ಷನ್ಸ್ ಎ ನವಗುಂಜರ, ಬಿ ಮನ್ವಂತರ, ಸಿ ಲೀಲಾ, ಡಿ ಶಕ್ತಾವೇಶ. ಸರಿಯಾದ ಉತ್ತರ ಆಪ್ಷನ್ ಎ ನವಗುಂಜರ. ನವಗುಂಜರ ಎಂದರೆ 9 ಪ್ರಾಣಿಗಳಿಂದ ಕೂಡಿದ ಜೀವಿ ಎಂದು ಅರ್ಥ. ಉಂಜದ ತಲೆ, 4 ಕಾಲುಗಳಲ್ಲಿ 3 ಕಾಲುಗಳು ಹುಲಿ, ಕುದುರೆ, ಆನೆ, 4ನೆಯದು ಚಕ್ರ ಅಥವಾ ಕಮಲ ಹಿಡಿದಿರುವ ಮಾನವನ ಕೈ, ನವಿಲಿನ ಕತ್ತು, ಗೂಳಿಯ ಭುಜ, ಸಿಂಹದ ಸೊಂಟ ಮತ್ತು ಸರ್ಪದ ಬಾಲ. ಪುರಾಣ ಕಥೆಗಳ ಪ್ರಕಾರ ದ್ರೌಪದಿಗೆ 5 ಜನ ಪಾಂಡವರು ಗಂಡಂದಿರು. ದ್ರೌಪದಿಯು ಒಬ್ಬ ಪಾಂಡವನ ಜೊತೆ ಏಕಾಂತದಲ್ಲಿ ಇದ್ದಾಗ ಮತ್ತೊಬ್ಬರಿಗೆ ಪ್ರವೇಶವಿರಲಿಲ್ಲ. ಹೀಗಿರುವಾಗ ಒಮ್ಮೆ ದ್ರೌಪದಿಯು ಯುಧಿಷ್ಠಿರನ ಜೊತೆ ಏಕಾಂತದಲ್ಲಿ ಇದ್ದಾಗ ಅಚಾನಕ್ಕಾಗಿ ಅರ್ಜುನ ಒಳಗೆ ಬರುವ ಪರಿಸ್ಥಿತಿ ಬಂದಾಗ ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಕಾಡಿಗೆ ತಪಸ್ಸು ಮಾಡಲು ಹೋಗುತ್ತಾನೆ. ಆಗ ಶ್ರೀಕೃಷ್ಣನು ಅರ್ಜುನನನ್ನು ಪರೀಕ್ಷೆ ಮಾಡಲು ಈ ನವಗುಂಜರ ಅವತಾರದಲ್ಲಿ ಬಂದಾಗ ಈ ವಿಚಿತ್ರ ಜೀವಿಯನ್ನು ನೋಡಿ ಭಯವಾಗುತ್ತದೆ. ತಕ್ಷಣ ಅರ್ಜುನನು ತನ್ನ ಆಯುಧದಿಂದ ಆ ಜೀವಿಯ ಮೇಲೆ ಪ್ರಯೋಗ ಮಾಡುವುದಕ್ಕೆ ಹೋದಾಗ ಅಶರೀರವಾಣಿ ಕೇಳಿಸುತ್ತದೆ. ಆಗ ಆ ನವಗುಂಜರ ಅವತಾರದಲ್ಲಿ ಇರುವುದು ಶ್ರೀಕೃಷ್ಣ ಪರಮಾತ್ಮ ಎಂದು ಅರಿತು ನಮಸ್ಕರಿಸುತ್ತಾನೆ. ನಾಲ್ಕನೇ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗುತ್ತದೆ? ಆಪ್ಷನ್ಸ್ ಎ ಆಗಸ್ಟ್ 20, ಬಿ ಸೆಪ್ಟೆಂಬರ್ 15, ಸಿ ಆಗಸ್ಟ್ 1, ಡಿ ಸೆಪ್ಟೆಂಬರ್ 30. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಸ್ಟ್ 1. ಪ್ರತಿ ವರ್ಷ ಆಗಸ್ಟ್ 1ರಂದು ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವದ ಪ್ರಮುಖ ಕ್ಯಾನ್ಸರ್ಗಳಲ್ಲಿ ಒಂದಾದ ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಗುರಿಯಾಗಿದೆ. ಈ ವರ್ಷದ ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ದಿನದ ಥೀಮ್ ಆರಂಭಿಕ ಪತ್ತೆ ಮತ್ತು ಸಮಾನ ಆರೈಕೆಗಾಗಿ ಅಡೆತಡೆಗಳನ್ನು ಮುರಿಯುವುದು. ಇದರ ಉದ್ದೇಶವು ಜನರನ್ನು ಜಾಗೃತಗೊಳಿಸುವುದು, ಸಮಯಕ್ಕೆ ಸರಿಯಾಗಿ ಪರೀಕ್ಷೆಗೆ ಒಳಪಡಿಸಲು ಪ್ರೇರೇಪಿಸುವುದು ಮತ್ತು ಅವರು ಎಲ್ಲಿ ವಾಸಿಸುತ್ತಿದ್ದರೂ ಚಿಕಿತ್ಸೆ ಪಡೆಯಲು ಸಾಧ್ಯವಾಗುತ್ತದೆ ಎಂದು ಖಚಿತಪಡಿಸುವುದು. ಐದನೇ ಪ್ರಶ್ನೆ, ಗೆದ್ದಲು ಹುಳುಗಳಿಂದ ಮನೆಯಲ್ಲಿರುವ ಮರದ ಸಾಮಗ್ರಿಗಳನ್ನು ರಕ್ಷಿಸಲು ಯಾವುದು ನೆರವಾಗುತ್ತದೆ? ಆಪ್ಷನ್ಸ್ ಎ ಉಪ್ಪು, ಬಿ ಬೋರಿಕ್ ಆಮ್ಲ, ಸಿ ವಿನಿಗರ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ.
ಉಪ್ಪು ಗೆದ್ದಲುಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಬಾಧಿತ ಪ್ರದೇಶದ ಮೇಲೆ ಉಪ್ಪು ಸಿಂಪಡಿಸುವುದರಿಂದ ಅಥವಾ ಉಪ್ಪು ನೀರನ್ನು ಸಿಂಪಡಿಸುವುದರಿಂದ ಗೆದ್ದಲುಗಳು ಸಾಯುತ್ತವೆ. ಬೋರಿಕ್ ಆಮ್ಲವನ್ನು ಕೀಟ ನಿಯಂತ್ರಣದ ಹಳೆಯ ವಿಧಾನವೆಂದು ಪರಿಗಣಿಸಲಾಗಿದೆ. ಗೆದ್ದಲು ಬೋರಿಕ್ ಆಮ್ಲದೊಂದಿಗೆ ಸಂಪರ್ಕಕ್ಕೆ ಬಂದ ತಕ್ಷಣ ಅದರ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅದು ಸಾಯುತ್ತದೆ. ಇನ್ನು ವಿನಿಗರ್ ಮತ್ತು ನಿಂಬೆ ರಸದ ಮಿಶ್ರಣವನ್ನು ಗೆದ್ದಲುಗಳು ತೊಡೆದುಹಾಕಲು ಸುಲಭ ಮತ್ತು ಉತ್ತಮ ಮನೆಮದ್ದು ಎಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಗೆದ್ದಲುಗಳು ಕಂಡುಬರುವ ಸ್ಥಳದಲ್ಲಿ ಈ ದ್ರಾವಣವನ್ನು ಸಿಂಪಡಿಸಿ ಮತ್ತು ಪ್ರತಿ 2 ದಿನಗಳಿಗೊಮ್ಮೆ ಅದನ್ನು ಪುನರಾವರ್ತಿಸಿ. ಇದು ಗೆದ್ದಲುಗಳನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ. 6ನೇ ಪ್ರಶ್ನೆ. ಸಾರಾಯಿ ಮಾತ್ರವಲ್ಲದೆ ಮತ್ಯಾವುದನ್ನು ಕುಡಿಯುವುದರಿಂದಲೂ ಮೆದುಳು ಹಾನಿಗೆ ಒಳಗಾಗುತ್ತದೆ? ಆಪ್ಷನ್ಸ್ ಎ ಚಹಾ, ಬಿ ಕಾಫಿ, ಸಿ ಸೋಡಾ, ಡಿ ಕೂಲ್ ಡ್ರಿಂಕ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಹೆಚ್ಚಿನ ಜನರು ಸೋಡಾ ತೂಕವನ್ನು ಮಾತ್ರ ಹೆಚ್ಚಿಸುತ್ತದೆ ಎಂದು ನಂಬುತ್ತಾರೆ, ಆದರೆ ವಾಸ್ತವದಲ್ಲಿ ಅದರ ಪರಿಣಾಮ ಮೆದುಳನ್ನು ತಲುಪುತ್ತದೆ. ಇದರಲ್ಲಿರುವ ಹೆಚ್ಚಿನ ಸಕ್ಕರೆ ಅಂಶವು ಫೈಬರ್ ಇಲ್ಲದೆ ರಕ್ತದಲ್ಲಿನ ಸಕ್ಕರೆ ಮತ್ತು ಇನ್ಸುಲಿನ್ ಮಟ್ಟವನ್ನು ನೇರವಾಗಿ ಹೆಚ್ಚಿಸುತ್ತದೆ. ಇದು ದೇಹದಲ್ಲಿ ಉರಿಯೂತವನ್ನು ಉಂಟುಮಾಡುತ್ತದೆ. ಇದು ಮೆದುಳಿನ ಕೋಶಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಅಕಾಲಿಕ ವಯಸ್ಸಾಗುವಿಕೆಗೆ ಕಾರಣವಾಗುತ್ತದೆ. ಡಯಟ್ ಸೋಡಾವನ್ನು ಸಹ ಸುರಕ್ಷಿತವೆಂದು ಪರಿಗಣಿಸಲಾಗುವುದಿಲ್ಲ. ಇದರಲ್ಲಿರುವ ಕೃತಕ ಸಿಹಿಕಾರಕಗಳು ಮಧುಮೇಹ ಮತ್ತು ಚಯಾಪಚಯ ರೋಗಗಳ ಅಪಾಯವನ್ನು ಹೆಚ್ಚಿಸುತ್ತವೆ. 7ನೇ ಪ್ರಶ್ನೆ. ಬಿಪಿ ಶುಗರ್ ಇರುವವರು ಉಪವಾಸ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಸಕ್ಕರೆ ನಿಯಂತ್ರಣ, ಬಿ ಮೂತ್ರ ನಿಯಂತ್ರಣ, ಸಿ ಸಕ್ಕರೆ ಇಳಿಕೆ, ಡಿ ಸಕ್ಕರೆ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಡಿ. ಆಹಾರ ಮತ್ತು ವ್ಯಾಯಾಮದ ಮೂಲಕ ಸಮತೋಲನ ಹೊಂದಿರುವ ಟೈಪ್ 2 ಮಧುಮೇಹಿಗಳು ಉಪವಾಸ ಸಂಬಂಧಿತ ಸಮಸ್ಯೆಗಳಿಂದ ಬಳಲುವ ಸಾಧ್ಯತೆ ಕಡಿಮೆ. ಆದ್ದರಿಂದ ಅಂತಹ ವ್ಯಕ್ತಿಗಳು ಉಪವಾಸ ಮಾಡಬಹುದು. ಆದರೆ ಔಷಧಿಗಳಿಂದ ತಮ್ಮ ಮಧುಮೇಹವನ್ನು ನಿಯಂತ್ರಿಸುವ ಜನರು ಉಪವಾಸವನ್ನು ಎಚ್ಚರಿಕೆಯಿಂದ ಆಚರಿಸಬೇಕು ಅಥವಾ ಆಚರಿಸದೇ ಇರುವುದು ಒಳ್ಳೆಯದು. ಉಪವಾಸವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ. ಅನೇಕ ಜನರು ಉಪವಾಸದ ಸಮಯದಲ್ಲಿ ಇನ್ಸುಲಿನ್ ಬಳಸುವುದನ್ನು ಮತ್ತು ಔಷಧಿಗಳನ್ನು ತೆಗೆದುಕೊಳ್ಳುವುದನ್ನು ಬಿಟ್ಟುಬಿಡುತ್ತಾರೆ. ಇದು ರಕ್ತದಲ್ಲಿನ ಸಕ್ಕರೆಯನ್ನು ಹೆಚ್ಚಿಸುತ್ತದೆ. ಮಧುಮೇಹ ಇರುವವರಿಗೆ ರಕ್ತದಲ್ಲಿ ಶುಗರ್ ಲೆವೆಲ್ ಹೆಚ್ಚಾಗುವುದರ ಜೊತೆಗೆ ನಿರ್ಜಲೀಕರಣದ ಸಮಸ್ಯೆಯೂ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಉಪವಾಸದ ಸಮಯದಲ್ಲಿ ಎಳನೀರು, ನಿಂಬೆ ಪಾನಕ ಮತ್ತು ಮಜ್ಜಿಗೆಯಂತಹ ಪಾನೀಯಗಳನ್ನು ಸೇವಿಸುತ್ತಲೇ ಇರಬೇಕಾಗುತ್ತದೆ. 8ನೇ ಪ್ರಶ್ನೆ. ಯಾವ ಸಮಸ್ಯೆ ಇರುವವರು ತಪ್ಪದೆ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ತಿನ್ನಬೇಕು ಎನ್ನುತ್ತಾರೆ? ಆಪ್ಷನ್ಸ್ ಎ ಗ್ಯಾಸ್ಟ್ರಿಕ್, ಬಿ ಬಿಪಿ, ಸಿ ಹೃದ್ರೋಗ, ಡಿ ದೌರ್ಬಲ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ ದೌರ್ಬಲ್ಯ. ದೇಹದಲ್ಲಿ ನೈಸರ್ಗಿಕವಾಗಿ ಕಂಡುಬರುವ ಖನಿಜಗಳ ಸಮಸ್ಯೆ. ಯಾವಾಗಲೂ ನಿಶಕ್ತಿಯಿಂದ ಕೂಡಿದ್ದರೆ ನಿಮ್ಮ ಆಹಾರದಲ್ಲಿ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಸೇವಿಸುವುದು ಉತ್ತಮ. ಬಾಳೆಹಣ್ಣು ಸಂಪೂರ್ಣ ಪೌಷ್ಟಿಕಾಂಶಭರಿತ ಹಣ್ಣಾಗಿದೆ. ನೀವು ದಿನವಿಡೀ ಚೈತನ್ಯಶೀಲರಾಗಿರಲು ಬಯಸಿದರೆ ಬಾಳೆಹಣ್ಣುಗಳನ್ನು ತಿನ್ನುವ ಮೂಲಕ ನಿಮ್ಮ ದಿನವನ್ನು ಪ್ರಾರಂಭಿಸಿ. ಮೊಟ್ಟೆಗಳು ಸಹ ಉತ್ತಮ ಪ್ರಮಾಣದ ಪ್ರೋಟೀನ್ ಅನ್ನು ಹೊಂದಿರುತ್ತವೆ. ಆಯಾಸ, ದೌರ್ಬಲ್ಯ ಮತ್ತು ಆಲಸ್ಯದ ಸಮಸ್ಯೆಯನ್ನು ತೊಡೆದುಹಾಕಲು ನೀವು ಬಯಸಿದರೆ ಮೊಟ್ಟೆಗಳನ್ನು ತಿನ್ನಲು ಪ್ರಾರಂಭಿಸಿ. ಮೊಟ್ಟೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಸೇವಿಸಬೇಕು. ಇಲ್ಲದಿದ್ದರೆ ಅದು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಬದಲು ನಕಾರಾತ್ಮಕ ಪರಿಣಾಮ ಬೀರಬಹುದು. 9ನೇ ಪ್ರಶ್ನೆ. ಭಾರತದ ಯಾವ ಒಂದು ರಾಜ್ಯದ ಶಕ್ತಿ ಯೋಜನೆಯು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಸೇರಿದೆ? ಆಪ್ಷನ್ಸ್ ಎ ಕರ್ನಾಟಕ, ಬಿ ದೆಹಲಿ, ಸಿ ತಮಿಳುನಾಡು, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಯು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಒದಗಿಸುತ್ತಿದೆ. 2 ವರ್ಷಗಳಲ್ಲಿ 500 ಕೋಟಿಗೂ ಹೆಚ್ಚು ಮಹಿಳೆಯರು ಈ ಯೋಜನೆಯ ಲಾಭ ಪಡೆದು ಪ್ರಯಾಣಿಸಿದ್ದಾರೆ. ಈ ಅಪಾರ ಯಶಸ್ಸಿನಿಂದಾಗಿ ಶಕ್ತಿ ಯೋಜನೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಪಡೆದಿದೆ. ಶಕ್ತಿ ಯೋಜನೆ ರಾಜ್ಯದ ಆರ್ಥಿಕತೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಕೊಡುಗೆ ನೀಡಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.